ಈಗ 357ನೇ ಕಥೆಯನ್ನು ಕೇಳೋಣ. ಉತ್ತಂಕ ಎಂಬ ಋಷಿಕುಮಾರನ ಕಥೆ ಇದು. ಆಯೋಧಧೌಮ್ಯರ 3ನೇ ಶಿಷ್ಯನೇ ವೇದ. ಬೈದ ಅಂತಲೂ ಅವನನ್ನು ಕರೀತಾರೆ. ಗುರುಗಳ ಮನೆಯಲ್ಲಿ ಅನೇಕ ವರ್ಷ ಇದ್ದಿದ್ದಾನೆ. ಎತ್ತಿನಂತೆ ದುಡಿತಾ ಇದ್ದ. ರಾತ್ರಿ ಹಗಲು ಬಿಸಿಲು ಗಾಳಿ ಯಾವುದನ್ನು ಲೆಕ್ಕಿಸದೆ ಹಸುವೆ ತೃಷೆಯನ್ನು ಮರೆತು ಗುರುಗಳ ಆಜ್ಞೆಯನ್ನು ಪರಿಪಾಲಿಸ್ತಾ ಇದ್ದ. ಕೊನೆಗೂ ಗುರುಗಳು ಅವನಲ್ಲಿ ಪ್ರಸನ್ನರಾದರು. ಅವನ ತಲೆಯ ಮೇಲೆ ಕೈಯಿಟ್ಟು ಸಕಲ ವೇದ ವಿದ್ಯೆ ಧರ್ಮಶಾಸ್ತ್ರ ಸ್ಫುರಣೆಗೆ ಬರುವಂತೆ ಆಶೀರ್ವದಿಸಿದರು. ಬೈದ ಅವನ ಮನೆ ಸೇರಿದ್ದಾನೆ. ಕಾಲಾಂತರದಲ್ಲಿ ಮದುವೆಯನ್ನು ಮಾಡಿಕೊಂಡ. ಅವನಲ್ಲಿ ಶಿಷ್ಯರು ಸೇರಿಕೊಂಡರು. ತಾನು ಗುರುಕುಲದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದರಿಂದ ತನ್ನ ಶಿಷ್ಯರಿಗೆ ಯಾವ ಕೆಲಸವನ್ನೂ ಕೊಡುತ್ತಿರಲಿಲ್ಲ. ಅವ ಎಲ್ಲರಿಗೂ ವಿದ್ಯೆ ಹೇಳಿಕೊಟ್ಟು ಕಳಿಸಿಕೊಡ್ತಿದ್ದ. ಹೀಗೆ ವೇದ ತನ್ನಂತೆ ಯಾರೂ ಕೂಡ ಶಿಷ್ಯರು ಕಷ್ಟಪಡಬಾರದು ಅಂತ ಬಹಳ ಕನಿಕರದಿಂದ ವರ್ತಿಸ್ತಾ ಇದ್ದ. ಆ ವೇದನ ಶಿಷ್ಯರಲ್ಲಿ ಒಬ್ಬ ಉತ್ತಂಕ ಗುರುಕುಲವಾಸ ಮುಗಿಸಿ ಮನೆಗೆ ಹೊರಟಿದ್ದಾನೆ. ಗುರುದಕ್ಷಿಣೆ ಏನು ಕೊಡಲಿ ಸ್ವಾಮಿ ಅಂತ ಕೇಳ್ದ. ನನಗೇನು ಬೇಡಪ್ಪ, ನೀ ಸಂತೋಷದಿಂದ ಹೋಗಿ ಬಾ ಅಂತ ಹೇಳ್ತಾನೆ ಆ ವೇದ. ಗುರುಗಳೇ, ನೀವೇನಾದರೂ ಕೇಳಲೇಬೇಕು. ಹಾಗಾದರೆ ನನ್ನ ಹೆಂಡತಿ ಹತ್ರ ಕೇಳು ಅಂತ ಹೇಳುತ್ತಾನೆ. ಗುರುಗಳ ಮಾತನ್ನು ಕೇಳಿ ಮನೆಯೊಳಗೆ ಹೋಗುತ್ತಾನೆ ಉತ್ತಂಕ. ತಾಯಿ, ಗುರುದಕ್ಷಿಣೆ ಏನಾದರೂ ಕೊಡಬೇಕು ಅಂತಿದ್ದೇನೆ, ಏನು ಕೊಡಲಿ ಅಂತ ಕೇಳಿದ. ಅದಕ್ಕೆ ಗುರುಪತ್ನಿ ಹೇಳ್ತಾಳೆ, ಮಗು, ಪೌಷರಾಜನ ಹೆಂಡತಿ ಹತ್ರ ಒಂದು ದಿವ್ಯ ಬೆಂಡೋಲೆ ಇದೆ, ಅದನ್ನು ಕೇಳಿ ತೆಗೆದುಕೊಂಡು ಬಾ, ಅದೇ ನೀನು ಕೊಡುವ ಗುರುದಕ್ಷಿಣೆ. ಆಗಲಿ ತಾಯಿ ಅಂತ ಹೇಳಿ ಹೊರಟ ಉತ್ತಂಕ. ಹೋಗುವ ಹಾದಿಯಲ್ಲಿ ಒಂದು ಎತ್ತಿನ ಮೇಲೆ ಕೂತುಕೊಂಡು ಒಬ್ಬ ಇದರಾದ. ಉತ್ತಂಕ, ಎತ್ತಿನ ಸೆಗಣಿಯನ್ನು ತಿನ್ನು, ಇದರ ಮೂತ್ರವನ್ನು ಕುಡಿ ಅಂದ. ಅದಕ್ಕೆ ಉತ್ತಂಕ ಒಪ್ಪಲಿಲ್ಲ. ನಾ ಮಾಡ್ಲಾರ, ನಾವು ಕುಡಿಲಾರೆ, ನಾ ತಗೊಳ್ಳಾರೆ ಅಂತ. ಅದಕ್ಕೆ ಅವನು ಹೇಳಿದಾನೆ, ಉತ್ತಂಕ, ನಿನ್ನ ಒಳ್ಳೆಯದಕ್ಕೆ ಹೇಳ್ತೇನಪ್ಪ. ನಿನ್ನ ಗುರುಗಳು ನಾನು ಹೇಳಿದಂತೆ ಮಾಡಿದ್ರು, ಅವರಿಗೆ ಒಳ್ಳೆಯದಾಗಿತ್ತು. ನಾನು ಹೇಳಿದಂತೆ ನೀನು ಮಾಡು, ಭವಿಷ್ಯದಲ್ಲಿ ನನಗೆ ಒಳ್ಳೆಯದಾಗುತ್ತೆ. ಹೌದಾ, ನನ್ನ ಗುರುಗಳು ಈ ಎತ್ತಿನ ಸಗಣಿ ತಗೊಂಡ್ರಾ? ನನ್ನ ಗುರುಗಳು ಈ ಎತ್ತಿನ ಮೂತ್ರ ಕುಡಿದ್ರಾ? ಹಾಗಾದರೆ ನಾನು ಕುಡಿತೀನಿ, ನಾನು ತಗೊಳ್ತೀನಿ. ಉತ್ತಂಕ ಹಾಗೆ ಮಾಡಿದ. ಮುಂದೆ ಹೊರಟಿದ್ದಾನೆ. ಅರಮನೆಗೆ ಬಂದ. ರಾಜ ಅವನನ್ನು ಸತ್ಕರಿಸಿದ್ದಾನೆ. ರಾಜ, ನಾನು ಗುರುದಕ್ಷಿಣೆ ನೀಡಬೇಕಾಗಿದೆ, ಅದಕ್ಕೆ ನಿನ್ನ ರಾಣಿಯ ಬೆಂಡೋಲೆ ಬೇಕು, ಕೊಟ್ಟು ಪುಣ್ಯ ಕಟ್ಟಿಕೊ. ಉತ್ತಂಕ ಈ ರೀತಿ ಹಿಡಿದಾಗ, ಮುನಿಕುಮಾರ, ಅಂತಃಪುರಕ್ಕೆ ಹೋಗು, ರಾಣಿ ಇದ್ದಾಳೆ, ಅವಳಲ್ಲಿ ಕೇಳು, ಕೊಡ್ತಾಳೆ ಅಂತ ರಾಜ ಉತ್ತರಿಸಿದ. ಉತ್ತಂಕ ಅಂತಃಪುರಕ್ಕೆ ಹೋದಾಗ ರಾಣಿ ಕಾಣಿಸಿಕೊಳ್ಳಲಿಲ್ಲ. ಉತ್ತಂಕ ಹಿಂದಿರುಗಿ ಬಂದ. ರಾಜ, ಅಂತಃಪುರದಲ್ಲಿ ರಾಣಿ ಇಲ್ಲ ಅಂತ ಉತ್ತಂಕ ಹೇಳ್ತಾನೆ. ಅದಕ್ಕೆ ರಾಜ ಹೇಳಿದ, ಋಷಿಕುಮಾರ, ನನ್ನ ಮಡದಿ ಪತಿವ್ರತೆ, ಮೈಲಿಗೆಯಲ್ಲಿ ಇರುವವರು ಅವಳನ್ನು ನೋಡಲಿಕ್ಕೆ ಆಗದು. ನೀನು ಮೈಲಿಗೆಯಲ್ಲಿ ಇದ್ದಿ, ಪವಿತ್ರನಾಗಿ ಹೋಗಿ ನೋಡು, ಕಾಣಿಸಿಕೊಳ್ತಾಳೆ ಅಂತ ಹೇಳಿದ. ಉತ್ತಂಕ ಆಲೋಚಿಸಿದ, ನಾನು ಹೇಗೆ ಮೈಲಿಗೆ ಆದೆ? ಆ ಎತ್ತಿನ ಸಗಣಿ ಮೂತ್ರ ತಗೊಂಡ ಮೇಲೆ ನಾನು ಆಚಮನ ಮಾಡಲಿಲ್ಲ, ಅದಕ್ಕೆ ನಾನು ಮೈಲಿಗೆಯಲ್ಲಿದ್ದೇನೆ ಕಾಣುತ್ತೆ. ಸರಿ, ತಕ್ಷಣ ಶುದ್ಧ ನೀರಿನಿಂದ ಪೂರ್ವಾಭಿಮುಖವಾಗಿ ಕೂತುಕೊಂಡು ಆಚಮನವನ್ನು ಮಾಡಿದ್ದಾನೆ. ಹೀಗಾಗಿ ಅವನು ಪವಿತ್ರನಾದ. ಅಂತಃಪುರಕ್ಕೆ ಹೋದಾಗ ರಾಣಿ ಕಾಣಿಸಿಕೊಂಡ್ಳು. ಬಂದ ವಿಷಯವನ್ನು ಕೇಳಿ ತನ್ನ ಬೆಂಡೋಲೆಯನ್ನು ಉತ್ತಂಕನಿಗೆ ನೀಡಿದ್ದಾಳೆ. ಋಷಿಕುಮಾರ, ಇದನ್ನು ಜೋಕೈಯಿಂದ ತೆಗೆದುಕೊಂಡು ಹೋಗು. ತಕ್ಷಕ ಇದರ ಮೇಲೆ ಕಣ್ಣಿಟ್ಟಿದ್ದಾನೆ, ಅವನು ಅಪಹರಿಸಲಿಕ್ಕೂ ಸಾಕು. ರಾಣಿ ಎಚ್ಚರಿಸಿದಳು. ಉತ್ತಂಕ ಅದಕ್ಕೆ ಸಮ್ಮತಿಸಿದ. ನೀವೇನು ಆಲೋಚನೆ ಮಾಡಬೇಡ ರಾಣಿ, ನಾನು ನೋಡಿಕೊಳ್ತೇನೆ. ತಕ್ಷಕ ಅಷ್ಟು ಧೈರ್ಯ ಮಾಡಲಾರ ನನ್ನ ಹತ್ರ ಈ ಬೆಂಡೋಲೆಯನ್ನು ಕದಿಲಿಕ್ಕೆ, ಅಪಹರಿಸಲಿಕ್ಕೆ ಇಟ್ಟು ಹೇಳಿ ಅಲ್ಲಿಂದ ಹೊರಟಿದ್ದಾನೆ. ಮುಂದೆ ಅವನಿಗೆ
ಬಹಳ ತೊಂದರೆಗಳಾಗಲಿಕ್ಕಿದೆ. ಅದು ಏನು ಎಂಬುದನ್ನು ಮುಂದಿನ ಕಥೆಯಲ್ಲಿ ನಾವು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.